ಪ್ರಿಯರಾದವರೇ, ಹೇಗಿದ್ದೀರಾ? ಸಂತೋಷವಾಗಿ, ಆರೋಗ್ಯವಾಗಿ, ಉಲ್ಲಾಸವಾಗಿ ಇದ್ದೀರಾ? ಯೇಸು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯಿಂದ ಇದ್ದಾನೆ. ಆದ್ದರಿಂದ ಯಾವುದರ ಕುರಿತು ಚಿಂತಿಸಬೇಡಿರಿ. ಈ ದಿನ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿದೆ. ನೀವು ಬೇಡಿಕೊಳ್ಳುತ್ತಿರುವಂಥ ಕಾರ್ಯದಲ್ಲಿ ಹಿಂದೆ ಒಂದು ಅದ್ಭುತವನ್ನು ಮಾಡಿ ನೀವು ಸಂತೋಷಿಸುವಂತೆ ಹಿಂದೆ ದೇವರು ಅನುಗ್ರಹಿಸುವರು. ಆದ್ದರಿಂದ ಸಂತೋಷವಾಗಿ ಯೇಸುವಿನ ಸಮ್ಮುಖದಲ್ಲಿ ಆತನ ಮುಖವನ್ನು ದೃಷ್ಟಿಸಿ ಆತನು ಏನು ಹೇಳುತ್ತಾನೆ ಎಂಬುದಾಗಿ ಗಮನಿಸಿರಿ. ಈ ಸ್ಥಳವನ್ನು ನೋಡಿದಿರಾ? ಎಷ್ಟು ಸುಂದರವಾಗಿ ಇದೆ ಅಲ್ಲವ? ಇದು ಇಂಗ್ಲೆಂಡ್ ದೇಶದಲ್ಲಿ ಒಂದು ಗ್ರಾಮೀಣ ಭಾಗ. ಟೌನ್ ಭಾಗಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಾರು ಎಲ್ಲವನ್ನು ಕೂಡ ನೋಡಬಹುದು. ಆದರೆ ಈ ರೀತಿ ಗ್ರಾಮೀಣ ಭಾಗ ಬಹಳ ಸುಂದರವಾಗಿದೆ. ಬೆಟ್ಟ ಪ್ರದೇಶ, ಒಳ್ಳೆ ಬೆಟ್ಟಗಳು, ಕಣಿವೆಗಳು, ಹಚ್ಚ ಹಸಿರಾಗಿ ಎಲ್ಲಿ ನೋಡಿದರೂ ಕೂಡ ಸಮೃದ್ಧಿ. ಈ ರೀತಿ ಕುರಿಗಳು, ದನಗಳು ಗುಂಪು ಗುಂಪಾಗಿ ಹೆಚ್ಚಿರುವುದನ್ನು ಇಲ್ಲಿ ಕಾಣಬಹುದು. ಈ ರೀತಿ ಸಮೃದ್ಧಿಯಾಗಿ ಆಶೀರ್ವಾದವಾಗಿರುವಂಥ ಒಂದು ದೇಶ. ನಾವು ಈ ರೀತಿಯಾಗಿ ಎಲ್ಲ ನೋಡುವಾಗ ಆಶೀರ್ವಾದ ಎಂದು ಹೇಳುತ್ತೇವಲ್ಲವ? ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲೂ ಸಮೃದ್ಧಿ, ಆಶೀರ್ವಾದ ಉಂಟಾಗುವಂತೆ ಕರ್ತನು ಅನುಗ್ರಹಿಸುವನು. ಸರಿ, ದೇವರು ಇಂದು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ಕೀರ್ತನೆಗಳು 145, 14ನೇ ವಾಕ್ಯ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಕರ್ತನು ಎತ್ತುತ್ತಾನೆ, ಉದ್ಧರಿಸುತ್ತಾನೆ. ನೀವು ಬಿದ್ದು ಹೋದಿರಾ? ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋದಿರಾ? ಹೌದು, ನಾನು ಬಹಳ ಸೋತು ಹೋದೆ. ಮುಂಚೆ ಎಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ದೆ, ಈಗ ಇಲ್ಲ. ಮುಂಚೆ ಎಲ್ಲ ದೇವರನ್ನು ಹುಡುಕುತ್ತಾ ಇದ್ದೆ, ಈಗ ಆ ರೀತಿ ಇಲ್ಲ. ನಾನು ಸ್ವಲ್ಪ ಸ್ವಲ್ಪವಾಗಿ ಹಾಗೆ ಬಿದ್ದು ಹೋದೆ, ಪಾಪದಲ್ಲಿ ಬಿದ್ದು ಹೋದೆ ಅಷ್ಟೇ. ಬಿದ್ದು ಹೋದೆ ಎಂದು ಹೇಳುತ್ತೀರಲ್ಲ, ದೇವರು ಹಾಗೆ ಬಿಟ್ಟು ಬಿಡುವರ? ಬಿಡುವುದಿಲ್ಲ, ನಿಮ್ಮನ್ನು ಆಧರಿಸುವರು. ಬಿದ್ದು ಹೋದವರನ್ನು ಕೈಕೊಡು, ನಾನು ಮೇಲೆ ಎತ್ತುತ್ತೇನೆ, ನಿಮ್ಮನ್ನು ಉದ್ಧರಿಸಿ ಮೇಲಕ್ಕೆತ್ತುತ್ತೇನೆ. ಇಲ್ಲ, ಕಾಲು ಮುರಿದು ಹೋಗಿದೆ, ಬಿದ್ದು ಕಾಲು ಮುರಿದಿರುವುದರಿಂದ ನಡೆಯುವುದಕ್ಕಾಗದು, ನಾನು ನಿನ್ನನ್ನು ಎತ್ತುತ್ತೇನೆ. ಹೆಗಲಿನ ಮೇಲೆ ಕೈ ಹಾಕಿಕೊಂಡು ಆಧರಿಸಿ ನಡೆಸುವಂತ ದೇವರು. ಆತನು ಮೇಲೆ ಎತ್ತುವಂತ ದೇವರು, ಉದ್ಧರಿಸುವ ದೇವರು. ಅದನ್ನೇ ವಾಕ್ಯ ಹೇಳುತ್ತದೆ. ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಕೆಳಗೆ ಬಿದ್ದೀರಾ? ಮೇಲೆತ್ತುವಂತ ದೇವರು. ನಿಮ್ಮ ಜೀವಿತದಲ್ಲಿ ಇಂದು ಸೋತು ಹೋದಂತ ಅವಸ್ಥೆಯಲ್ಲಿ ನಾನು ಬಿದ್ದು ಬಿಟ್ಟೆನೋ, ನಾನು ಸೋತು ಹೋದೆನೋ, ಈಗ ಪ್ರಾರ್ಥಿಸುವುದಕ್ಕೆ ಆಗುತ್ತಾ ಇಲ್ಲ, ನನಗೆ ಸಂತೋಷವಾಗಿರುವುದಕ್ಕೆ ಆಗುತ್ತಾ ಇಲ್ಲ, ಬೈಬಲ್ ಓದಲು ಆಗುತ್ತಾ ಇಲ್ಲ, ಕರ್ತನ ಮಕ್ಕಳೊಂದಿಗೆ ಅನ್ಯೋನ್ಯವಾಗಿರಲು ಆಗುತ್ತಾ ಇಲ್ಲ, ಬಿದ್ದು ಹೋದೆ ಎಂದು ಹೇಳುತ್ತೀರಾ? ಆದರೆ ದೇವರು ಹೇಳುತ್ತಾರೆ, ಬಿದ್ದರೆ ಏನು, ಪುನಃ ಏಳಬಹುದು. ನಾನು ನಿನ್ನನ್ನು ಎತ್ತುತ್ತೇನೆ, ಬಾ, ನಿನ್ನ ಕೈ ಕೊಡು, ನಾನು ಉದ್ಧರಿಸುತ್ತೇನೆ, ನಿನ್ನನ್ನು ಆಧರಿಸಿ ನಡೆಸುತ್ತೇನೆಂದು ದೇವರು ಹೇಳುತ್ತಾರೆ. ನೀನು ಬಿದ್ದು ಹೋದೆ ಅಲ್ಲ, ಹಿಂಜಾರಿ ಹೋದೆ ಅಲ್ಲ, ಅಷ್ಟೇ, ಹೋಗು ಎಂಬುದಾಗಿ ಹೇಳುವಂತ ದೇವರಲ್ಲ. ಆತನು ಇನ್ನೂ ನಿಮ್ಮನ್ನು ಪ್ರೀತಿಸುತ್ತಾನೆ, ಇನ್ನೂ ನಿಮ್ಮ ಮೇಲೆ ಮಮತೆಯಿಂದ ಇದ್ದಾನೆ, ಇನ್ನೂ ಅಕ್ಕರೆಯಿಂದಲೇ ಇದ್ದಾನೆ. ಒಮ್ಮೆ ನಾನೊಂದು ಪಟ್ಟಣಕ್ಕೆ ಕೂಟಕ್ಕಾಗಿ ಹೋಗಿದ್ದೆನು. ಆ ಕೂಟ ಮುಗಿದ ಕೂಡಲೇ ಒಬ್ಬ ಯವನಸ್ಥ ಸಹೋದರ ಬಂದನು. ನಿಮ್ಮೊಟ್ಟಿಗೆ ಮಾತನಾಡಬೇಕು, ಸ್ವಲ್ಪ ಟೈಮ್ ಕೊಡುವುದಕ್ಕೆ ಸಾಧ್ಯವ ಎಂದು ಕೇಳಿದನು. ಪಕ್ಕದಲ್ಲಿ ಒಂದು ಆಲಯ ಇತ್ತು. ಆಲಯದ ಆವರಣದಲ್ಲಿ ಕೂಟ ನಡೆಯಿತು. ಆಲಯದೊಳಗೆ ಕರೆದುಕೊಂಡು ಹೋದೆ. ಏನು ಎಂಬುದಾಗಿ ಕೇಳಿದೆ. ನಾನು ಒಂದು ಕಾಲದಲ್ಲಿ ಯೇಸುವನ್ನು ಹಿಂಬಾಲಿಸಿದವನು, ಆತನೇ ದೇವರೆಂಬುದಾಗಿ ಆತನ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದೆನೋ, ಬಹಳ ನಂಬಿಕೆಯೆಲ್ಲ ಇಟ್ಟಿದ್ದೆನೋ. ಆದರೆ ಈಗ ಆತನನ್ನು ಬಿಟ್ಟು ನಾನು ಬಹಳ ದೂರ ಹೋಗಿದ್ದೇನೆ. ಪ್ರಾರ್ಥಿಸುವುದಿಲ್ಲ, ಸತ್ಯವೇದ ಓದುವುದಿಲ್ಲ, ಪಾಪಗಳಲ್ಲಿ ಮುಳುಗಿ ಹೋದೆ, ಇನ್ನು ನನ್ನ ಜೀವನವೇ ಮುಗಿದು ಹೋಯಿತು ಎಂಬುದಾಗಿ ಆ ಒಂದು ಹಂತದಲ್ಲಿ ನಾನು ಇದ್ದೇನೆ. ನನಗೆ ನೀವು ಏನು ಹೇಳುತ್ತೀರಿ ಎಂದು ಕೇಳಿದನು. ನಾನೇನು ಹೇಳುವುದು? ಅವನು ಬಿದ್ದನು, ದೇವರಿಂದ ದೂರ ಹೋಗಿದ್ದಾನೆ, ಪಾಪಗಳಲ್ಲಿ ಮುಳುಗಿದ್ದಾನೆ, ಅದೆಲ್ಲ ಅವನಿಗೆ ಗೊತ್ತು. ಇನ್ನು ಮೇಲೆ ಏನು ಮಾಡುವುದು? ನಾನೇನು ಹೇಳುವುದೆಂಬುದಾಗಿ ದೇವರನ್ನು ನೋಡಿ ಕೇಳುವಾಗ ದೇವರು ಹೇಳಿದರು, ನಾನು ಅವನನ್ನು ಇನ್ನೂ ಪ್ರೀತಿಸುತ್ತೇನೆಂದು ಹೇಳು ಅಷ್ಟೇ. ನಾನು ಆ ಹುಡುಗನ ಹೆಗಲ ಮೇಲೆ ಕೈ ಹಾಕಿ ಹೇಳಿದೆ, ಮಗನೇ, ನಾನು ಹೇಳುವುದಕ್ಕೆ ಏನೂ ಇಲ್ಲ, ಆದರೆ ನಿನ್ನನ್ನು ರಕ್ಷಿಸಿದಂಥ ದೇವರು, ಯಾವ ದೇವರನ್ನು ಬಿಟ್ಟು ನೀನು ಹಿಂಜಾರಿ ಹೋದೆಯೋ ಅವರು ಹೇಳುತ್ತಾರೆ, ನಾನು ಇನ್ನೂ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾರೆಂದು ಹೇಳಿದೆ ಅಷ್ಟೇ. ಅವನು ಕಣ್ಣೀರಿನಿಂದ ಗೋಳಾಡಿ ಅತ್ತನು. ನೋಡಿರೆ, ಆಲಯದ ಕಂಬಗಳನ್ನೆಲ್ಲ ಹೊಡೆದುಕೊಂಡು ಅಳುತ್ತಾ ಇದ್ದಾನೆ. ನನ್ನನ್ನು ಕೂಡ ಪ್ರೀತಿಸುತ್ತಾರಾ? ನಾನು ಬಿದ್ದು ಹೋದೆನಲ್ಲ, ಆತನಿಂದ ದೂರ ಹೋದೆನಲ್ಲ, ಆತನನ್ನು ಬಿಟ್ಟು ಎಷ್ಟೋ ದೂರ ಪಾಪದಲ್ಲಿ ಮುಳುಗಿ ಹೋಗಿಬಿಟ್ಟೆನಲ್ಲ, ಇನ್ನೂ ಪ್ರೀತಿಸುತ್ತಾರಾ ಎಂಬುದಾಗಿ ಹೇಳಿ ಅತ್ತು ತನ್ನನ್ನು ಒಪ್ಪಿಸಿ ಕೊಟ್ಟನು. ನೋಡಿರೆ, ಯೇಸು ಕ್ರಿಸ್ತನು ಅವನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿ ಅವನನ್ನು ಮೇಲಕ್ಕೆ ಎತ್ತಿದರು. ಅವನು ಹೇಳಿದನು, ಇನ್ನು ಮುಂದೆ ನಾನು ಯೇಸುವನ್ನು ಬಿಟ್ಟು ಅಗಲುವುದೇ ಇಲ್ಲ, ಏನೇ ನಡೆದರೂ ಕೂಡ ಎಂಬುದಾಗಿ ತನ್ನನ್ನು ಅರ್ಪಿಸಿಕೊಟ್ಟು ಸಂತೋಷವಾಗಿ ಹೋದನು.
ಅದೇ ಯೇಸುವೆ ಎಂದು ನಿಮ್ಮ ನೋಡಿ ಹೇಳುತ್ತಾರೆ, ನೀನು ಬಿದ್ದು ಹೋದೆ ಅಂದುಕೊಳ್ಳುತ್ತೀಯಾ? ಹಿಂಜಾರಿದೆ ಎಂದು ಅಂದುಕೊಳ್ಳುತ್ತೀಯಾ? ಸೋತು ಹೋದೆ ಎಂದು ಅಂದುಕೊಳ್ಳುತ್ತೀಯಾ? ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಗನೇ, ಮಗಳೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನಗೆ ಎಲ್ಲ ಗೊತ್ತು, ಕಮ್, ನಾನು ನಿನ್ನನ್ನು ಮೇಲೆ ಕೆತ್ತುತ್ತೇನೆಂದು ಹೇಳುತ್ತಾರೆ. ಪುನಃ ಆತನ ಕರೆಗಳಲ್ಲಿ ಕೊಡುತ್ತೀರಾ? ದೇವರೇ, ನಾನು ಬಿದ್ದೆನೋ, ಸೋತು ಹೋದೆನೋ, ಹಿಂಜಾರಿ ಹೋದೆನೋ, ಆದರೆ ನೀವು ನನ್ನನ್ನು ಮೇಲಕ್ಕೆತ್ತುವ ದೇವರು, ನನ್ನನ್ನು ಆಧರಿಸಿ ಎತ್ತಿ ಉದ್ಧರಿಸುವಂತ ದೇವರೆಂದು ಹೇಳಿದ್ದೀರಿ. ನಿಮ್ಮ ಕರೆಗಳಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.